ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಬಾಗಲಕೋಟೆಯ ಶಿವಾಜಿ ಪ್ರತಿಮೆಗೆ ಕಲ್ಲು ಹೊಡೆದಿದ್ದಲ್ಲಿ, ಚಪ್ಪಲಿ ಎಸೆದಿದ್ದಲ್ಲಿ, ಮದ್ದೂರಲ್ಲಿ ಗಣಪತಿಗೆ ಕಲ್ಲು ಹೊಡೆದಿದ್ದಲ್ಲಿ ಬೈರತಿ ಬಸವರಾಜ್ ಅವರಿಗೆ ಲಿಂಕ್ ಮಾಡ್ತೀರಿ. ಅದೇ ರಾಜಕಾರಣ ನಿಮ್ಮ ಮೂರು ಜನ ನೀವೇ ಮಾತಾಡ್ಕೊಂಡು ಅವ್ರು ಮಾಡ್ತಾ ಇರೋದು ಏನು ಅಂದ್ರೆ ಕಮ್ಯುನಲ್ ಚರ್ಚೆ ಮಾಡ್ತಾ ಇರೋದು ಏನು ನಾವು ಬೇರೆ ವಿಚಾರಗಳಿಲ್ಲ ಇವ್ರಿಗೆ. ಬಿಜೆಪಿ ಅವ್ರಿಗೆ ಏನು ಅಂದ್ರೆ ಚಾಮರಾಜಪೇಟೆಯಲ್ಲಿ ಓಂ ಶಕ್ತಿ ಮಾಲೆದಾರ ಮೇಲೆ ಕಲ್ಲು ಹೊಡೆದಲ್ಲ, ಅದಕ್ಕೆ ಚರ್ಚೆ ಈ ತರದ್ದು ಕೊಲೆಗಡಕರು, ರೇಪಿಸ್ಟ್ಗಳು, ಅತ್ಯಾಚಾರಿಗಳು ಇವರೆಲ್ಲ ಇದ್ರೊಳಿದಾರೆ. ಯಾವ ಇವರ ಬೈರತಿ ಬಸವರಾಜ್ ಹಿಂದೂನಾ? ಬೈರತಿ ಬಸವರಾಜ್ ಹಿಂದೂನಾ? ಯಲಹಂಕ ಎಂಎಲ್ಎ ವಿಶ್ವನಾಥ್ ಬಾಗಲಕೋಟೆ ಶಿವಾಜಿ ಮಹಾರಾಜ ಚರ್ಚೆ ಇದೆ ಹೇಳಿ. ಬಿಜೆಪಿನಲ್ಲಿ ಇದ್ಬಿಟ್ರೆ ಕೊಲೆ ಮಾಡಬಹುದು. ತಡೀರಿ, ಆಯ್ತು ಕಾಂಗ್ರೆಸ್ನವರು ಮತ್ತು ಮುಸ್ಲಿಂ ಧರ್ಮದ ಕೆಲವರು ಒಂದು ಹೊಸ ಪದವನ್ನ ಹುಟ್ಟಾಕಿದ್ರಿ, ಅದು ಸ್ಯಾಫ್ರಾನ್ ಟೆರರಿಸಂ, ಕೇಸರಿ ಭಯೋತ್ಪಾದನೆ ಅಂತ. ಈಗ ಈ ಇನ್ಸಿಡೆಂಟ್ ಆಗುತ್ತಲ್ಲ, ಮಸೀದಿ ಒಳಗಿಂದ ಬಂದು ಕಲ್ಲು ಹೊಡೆಯೋದು, ಚಪ್ಪಲಿ ಎಸೆಯೋದು, ಹಂಗಾದ್ರೆ ಬಿಳಿ ಟೋಪಿಯ ಟೆರರಿಸಂ ಇದು, ವೈಟ್ ಕ್ಯಾಪ್ ಟೆರರಿಸಂ ಅಂತ ಕಾಲ್ ಮಾಡಬಹುದಾ ಸರ್, ಕರಿಬಹುದಾ ಸರ್? ಒಸಾಮಾ ಬಿನ್ ಲಾಡನ್ ಮುಸ್ಲಿಮೇ, ಆತನು ಟೆರರಿಸ್ಟ್, ಅವನು ಯಾರು ಇಲ್ಲೇನು ಸಮರ್ಥನೆ ಮಾಡ್ಕೊಂತ ಇಲ್ಲ. ಅದನ್ನ ದಾವೂದ್ ಇಬ್ರಾಹಿಂ ಕೂಡ ಮುಸ್ಲಿಮೇ, ಅವನು ದೊಡ್ಡ ಒಂದು ಟೆರರಿಸ್ಟೇ. ಆತನ್ನು ಕೂಡ ಇವತ್ತು ಅಲ್ಲ, ಅವ್ರನ್ನ ಭಯೋತ್ಪಾದಕರು ಅಂತಾನೆ ತಾನೇ ಹೇಳೋದು. ಈಗ ಅದ ಭಯೋತ್ಪಾದಕರು ಅಂತಾನೆ ಅವ್ರನ್ನ ಕರಿತಾ ಇರೋದು. ಈಗ ಅದಕ್ಕೇನು ಹೊಸ ಪದ ಏನ್ ಸೃಷ್ಟಿ ಮಾಡ್ಬೇಕಾಗಿಲ್ಲ ನೀವು. ಇಲ್ಲ ಇವರೇ ಬಿಜೆಪಿ ಟೆರರಿಸ್ಟ್ಗಳು, ಪ್ರೇಮಿಗಳಿಗೆ ತಾಳಿ ಕಟ್ಟಿ ಇವರು ನೀವು ಹೇಳಿದ್ರಿ, ನೀವು ಫಸ್ಟ್ ಗೆ ಆಂಟಿಸಿಪೇಟರಿ ಬೇಲ್ ತಗೊಂಡ್ರಿ ಏನಂತ, ಅಲ್ಲಿ ಚಪ್ಪಲಿ ಸ್ಟ್ಯಾಂಡಿಗೆ ಸಪೋರ್ಟಿಗೆ ಅಂತ ಇದ್ದಿದ್ ಕಲ್ಲು ಅಂತ. ಯಾಕೆ ಹೇಳಿದ್ರಿ ನನಗೆ ಗೊತ್ತು, ಯಾಕೆ ಹಾಕೊಂಡಿದ್ದಾರೆ ಅಂತ ಆರೋಪ ಮಾಡ್ಬಿಡ್ತಾರೆ ಅಂತ ಶುರು ಮಾಡಿದ್ರಿ ನೀವು. ಸಿದ್ಧಾರ್ಥ್ ಅವರು ಹೇಳಿರೋದು ಇದು ನನ್ನ ಸ್ಟೇಟ್ಮೆಂಟ್ ಅಲ್ಲ, ಇದು ಕಲ್ ಸೈಜ್ ನಾವು ನೋಡಿದ್ವಿ, ವಿಡಿಯೋ ನಾವು ನೋಡಿದ್ವಿ. ಕಲ್ ಸೈಜ್ ಸಹಜವಾಗಿ ಕಾಡೋ ಪ್ರಶ್ನೆ, ಸಹಜವಾಗಿ ಮಾಡಕ್ಕಾಗುತ್ತಾ ಮೇಡಮ್? ಆಯ್ತು, ಖಂಡಿತವಾಗ್ಲೂ ಹಾಕಿಸ್ತೀನಿ. ಧರ್ಮದಲ್ಲಿ ಈ ಪ್ರಾಬ್ಲಮ್ ಇದೆಯಾ ಅಂತ ಕೇಳಿದ್ರೆ ತಪ್ಪಾಗುತ್ತೆ ಬಹುಶಃ. ಧರ್ಮವನ್ನ ಹುಡುಗರಿಗೆ ಹೇಳ್ಕೊಡ್ತಾ ಇರೋರಲ್ಲಿ ತಪ್ಪಿದೆ ಅಂತನಾದ್ರೂ ನೀವು ಒಪ್ಕೋಬೇಕಲ್ವಾ? ಆಯ್ತು, ನಾನು ಸಿಂಪಲ್ ಆಗಿ ನಿಮ್ಗೆ ಹೇಳ್ತಾ ಇದ್ದೀನಿ. ಅಲ್ಲಿ ಪ್ರೊಸೆಷನ್ ಬರ್ತಾ ಇತ್ತು, ದೂರದಲ್ಲಿತ್ತು, ಜೋರಾಗಿ ಮ್ಯೂಸಿಕ್ ನಡೀತಾ ಇತ್ತು, ರಂಜಾನ್ ಟೈಮ್ ಇತ್ತು, ತರಾಬೆ ಓದ್ತಾ ಇದ್ವಿ. ಅಂದರೆ 2 ರಿಂದ 2.5 ಗಂಟೆ ನಮ್ಮ ನಮಾಜ್ ನಡೀತಾ ಇರುತ್ತೆ. ಅಂಥ ಸಮಯ ಕಾಲದಲ್ಲಿ ಏನೋ ಒಂದು ಹೆಚ್ಚು ಕಡಿಮೆ ಆಗಿರ್ಬೋದು. ಆ ಬುದ್ಧಿ ಇಲ್ದಿರೋ ಅಂತ ಒಬ್ಬ ಹುಡುಗ ಬಂದ್ಬಿಟ್ಟು ಒಂದ್ ನಿಮಿಷ ಏನು ಆಗಿಲ್ಲ, ಇದು ದೊಡ್ಡ ಮಟ್ಟಿಗೆ ಈಗ ಮಾಡ್ತಾ ಇರೋದು, ಈಗ ಮಾಡ್ತಾ ಇರೋದು ದೊಡ್ಡ ಮಟ್ಟಿಗೆ. ನೋಡಿ, SP ಅವರೇ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಏನಂತ, ಕಲ್ಲು ಎಸ್ದಿರೋದು ಪೊಲೀಸ್ ಅವರು. ದಯವಿಟ್ಟು ಎಲ್ಲ ನೀವು ಮಾತಾಡಂಗಿದ್ರೆ ಮಾತಾಡಿ, ಒಂದ್ ನಿಮಿಷ ನಾವು ಮಾತಾಡಂಗಿದ್ರೆ ಮಾತಾಡಿ. ಇಲ್ಲ, ನೀವು ಮಾತಾಡುವಾಗ ನಾನು ಮಧ್ಯ ಬರ್ಬೇಕಂದ್ರೆ ನೀವು ಮಾತಾಡಿ. ಇಲ್ಲ, ಈಗ ಹೇಳ್ತೀನಿ ನಾನು ನಿಮ್ಗೆ ಕೇಳಿ, ನೀವು ಮಾತಾಡುವಾಗ ನಾನು ಮಧ್ಯ ಬರ್ಬೇಕಾದ್ರೆ ನಾನು ಮಾತಾಡ್ತೀನಿ. ಇಲ್ಲ ಅಂದ್ರೆ ಸುಮ್ ಕೂತ್ಕೊಳ್ಳಿ, ನಾನು ಪ್ರಶ್ನೆ ಕೇಳ್ತೀನಿ. ಸೂರ್ಯ ಅವರೇ ಒಂದ್ ಸೆಕೆಂಡ್, ನನ್ನ ಪ್ರಶ್ನೆ ನಿಮ್ಗೆ, ನೀವು ಹೇಳ್ತಾ ಇದ್ರಿ ಅಲ್ಲಿ ಮೆರವಣಿಗೆ ಆಗ್ತಾ ಇತ್ತು, ದೂರದಲ್ಲೇ ಇತ್ತು, ಸ್ವಲ್ಪ ಸೈಲೆಂಟ್ ಆಗ್ಬೇಕಿತ್ತು, ಅದ್ ಯಾಕೆ ಸರ್? ಆತರ ಭಯ ಯಾಕೆ? ನಿಮ್ಮ ಧರ್ಮ ನಿಮಗೆ, ನಮ್ಮ ಧರ್ಮ ನಮಗೆ ಅಂತ ಹೇಳದೆ ಅಂತ ನಾನು ಹೇಳ್ತೀನಿ ಕೇಳಿ. ಪ್ರೊಸೆಷನ್ ತೆಗೆದುಕೊಂಡು ಹೋಗ್ತಾ ಇದ್ದಾಗ, ನಮಾಜ್ ನಡೀತಾ ಇತ್ತು ಇದ್ದಾಗ ನಾನೇನು ಹೇಳಿದೆ, ಈಗಿಂದಲ್ಲ, ಆ ಜಮಾನ ಆ ಕಾಲದಿಂದನೂ ಒಂದು ಬರ್ತಾ ಇದೆ. ಈಗಲೂ ನಮ್ಮ ಮನೆ ಮುಂದೆ ಮಸೀದಿಯಿಂದ ಮುಂದೆ ಹೋಗುವಾಗ ಅನ್ನಮ್ಮ ದೇವಸ್ಥಾನದಲ್ಲಿ ದೇವಸ್ಥಾನ ಇದೆ, ಬ್ಯಾಕ್ ಸೈಡು ಅಯ್ಯಪ್ಪ ದೇವಸ್ಥಾನ ಇದೆ, ಪಕ್ಕದಲ್ಲೇ ಇದೆ, ಒಂದೇ ಗೋಡೆ ದೇವಸ್ಥಾನ ಇದೆ. ಅಂತ ಇದ್ದಾಗ ಏನ್ ಮಾಡ್ತಾರೆ ಗೊತ್ತಾ, ಅವರು ಸೌಂಡ್ನ ಕಮ್ಮಿ ಮಾಡ್ತಾರೆ. ಆ ಟೈಮಲ್ಲಿ ನಮ್ದಿದ್ದಾಗ ಅವ್ರು ಭಜನೆ ನಡೆಯುವಾಗ ನಾವು ಕಮ್ಮಿ ಮಾಡ್ತೀವಿ. ನಾನು ಹೇಳ್ತಾ ಇರೋದು ಏನ್ ಗೊತ್ತಾ, ನಾವು ನಮ್ಮಲ್ಲೇ ಅಡ್ಜಸ್ಟ್ಮೆಂಟ್ ಮಾಡಿಲ್ಲ ಅಂದ್ರೆ ಬೇರೆ ಕಲ್ಲಲ್ಲಿ ಹೊಡೆದಿರೋನು ಬುದ್ಧಿವಂತ ಅಂತ ನಾನು ಹೇಳ್ತಾ ಇಲ್ವಲ್ಲ, ದಡ್ಡ ಅಂತಾನೆ ಹೇಳ್ತಾ ಇರೋದು. ಅವನಿಗೆ ಕಠಿಣ ಶಿಕ್ಷೆ ಆಗ್ಲೇಬೇಕು ಅಂತ ಹೇಳ್ತಾ ಇದ್ದೀನಲ್ಲ. 28 ವಯಸ್ಸು 18 ಹಂಗಲ್ಲ ನಾನು ಹೇಳ್ತಾ ಇರೋದು. ನೀವು ಹೇಳಿದ್ರಲ್ಲ, ಒಂದ್ ನಿಮಿಷ, ನಾವೆಲ್ಲ ಹೇಳ್ಕೊಟ್ಟಿರ್ತೀವಿ, ನೀವು ಬಂದ್ ನೋಡಿರ್ತೀರಾ, ಬೇಲೂರಲ್ಲಿ ಹೋಗ್ಬಿಟ್ಟು ಚಪ್ಪಲಿ ಹಾರಾಕ್ತಾರಲ್ಲ ದೇವಸ್ಥಾನದಲ್ಲಿ, ಗಣೇಶ ದೇವಸ್ಥಾನಕ್ಕೆ, ಅದು ನೀವು ಕಲ್ಸ್ಕೊಟ್ಟಿರೋದು. ಬೇಡ,
40 ವಯಸ್ಸಾಗಿರುವಂತ ಬಂದು ಗಣೇಶ ದೇವಸ್ಥಾನದಲ್ಲಿ ಹೋಗಿ ಚಪ್ಪಲಿ ಯಾರು ಹಾಕ್ತಾರಲ್ಲ ಅದು ನೀವು ಹೇಳ್ಕೊಟ್ಟಿರೋದಾ? ಹಂಗಂದ್ರೆ ನೀವು ಹೇಳ್ಕೊಟ್ಟಿರೋದಾ? ನಿಮ್ ಧರ್ಮದಲ್ಲಿ ಹೇಳ್ಕೊಟ್ಟಿರೋದಾ? ನಿಮ್ಮ ಧರ್ಮದಲ್ಲಿ ಹೇಳ್ಕೊಟ್ಟಿರೋದಾ? ಧರ್ಮದ ಬಗ್ಗೆ ಏನ್ ಮಾತಾಡ್ತೀರಾ? ನಾವು ಹೇಳ್ಕೊಟ್ಟಿದ್ದೀವಿ, ನೀವು ಹೇಳ್ಕೊಟ್ಟಿರ್ಬೋದು. ಚಪ್ಪಲಿ ಹಾಕಿ ಅಂತ ನೀವ್ ಹೇಳಿರ್ಬೋದು, ನೀವು ಕಲ್ಸ್ಕೊಟ್ಟಿರ್ಬೋದು. ನಿಮ್ ಧರ್ಮದಲ್ಲಿ ಆಯ್ತಾ ಅದು? ಅದನ್ನೇ ಹೇಳೋದು. ಫಸ್ಟ್ ಮಾತಾಡುವಾಗ ನಾಲ್ಗೆ ಬಿಗ್ದಿಟ್ಟು ಮಾತಾಡ್ಬೇಕು. ಒಂದ್ ನಿಮಿಷ ಅಂತ ಕೇಳಿ. ಯಾವುದೇ ಧರ್ಮದಲ್ಲಿ ಯಾವುದೇ ಧರ್ಮದಲ್ಲಿ ಇರ್ಲಿ, ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ಅದು ಯಾವುದೇ ಧರ್ಮ ಇರ್ಲಿ, ಯಾವುದೇ ಧರ್ಮದಲ್ಲಿ ಯಾರು ಕಲ್ಸ್ಕೊಡಲ್ಲ. ನೀವ್ ಈ ರೀತಿ ಒಂದ್ ನಿಮಿಷ ಹೇಳ್ಬಿಡ್ತೀನಿ. ಮಾತಲ್ಲಿ ಮಡ್ಡಿ ಹಾಕ್ಬೇಡಿ. ನೀವು ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ನಾನು ಹೇಳ್ತಾ ಇರೋದು, ಧರ್ಮದಲ್ಲಿ ಯಾವುದೇ ಧರ್ಮದಲ್ಲಿ ಇರ್ಲಿ ಯಾರು ಕಲ್ಸ್ಕೊಡಲ್ಲ. ನೀವು ಹೋಗ್ಬಿಟ್ಟು ಈ ರೀತಿ ತಡೀರಿ. ಇತ್ತೀಚೆಗೆ ಇಸ್ರೇಲ್ ನಲ್ಲಿ ಗನ್ ತಗೊಂಡು ಫೈರ್ ಮಾಡಿದಾಗ ಒಂದು ಆಡಿಯೋ, ಒಂದು ಹುಡುಗ ಅವ್ರ ಅಪ್ಪ ಅಮ್ಮನಿಗೆ ಕಾಲ್ ಮಾಡಿ ಮಾತಾಡಿರುವ ಆಡಿಯೋ ತುಂಬಾ ವೈರಲ್ ಆಗುತ್ತೆ. ನಾನು ಯಹೂದಿಗಳನ್ನ ಕೊಂದೆ ಅಂದ ತಕ್ಷಣ ಅವರು ಅಲ್ಲಾಹು ಅಕ್ಬರ್ ಅಂದ್ರೆ ಗಾಡ್ ಇಸ್ ಗ್ರೇಟ್ ಅಂತ ಅಪ್ಪ ಈ ಕಡೆಯಿಂದ ಸಪೋರ್ಟ್ ಮಾಡ್ತಾರೆ. ಅಮ್ಮ ನಾನು ಅವ್ರ ತಾಯಿ ಮಾತಾಡ್ತಾರೆ, ಅದೆಲ್ಲವೂ ರೆಕಾರ್ಡ್ ಆಗಿರೋದು ನೀವು ಕೇಳಿಸ್ಕೊಂಡಿರ್ತೀರಿ ಅಂತ ಕೇಳಿಸ್ಕೊಂಡಿದ್ದೀನಿ. ಕೊಂದ್ ಹಾಕ್ತೆ ನಾನು ಆ ವಿಡಿಯೋ ಕಳ್ಸಿದೀನಿ ನೀವು ನೋಡಿ ಅಂತ ಹುಡುಗ ಹೇಳ್ಬೇಕಾದ್ರೆ, ರಾತ್ರಿ ಎಲ್ಲ ನೀನು ವಾಪಸ್ ಸೇಫ್ ಆಗಿ ಬರ್ಲಿ ಅಂತ ನಾನು ಬೇಡ್ಕೊಳ್ತಾ ಇದ್ದೀನಿ ಅಂತ ಅಳ್ಕೊಂಡು ಕಾಲ್ ಮಾಡ್ತಾಳೆ ಅಮ್ಮ, ಅಂದ್ರೆ ಮಾತಾಡ್ತಾಳೆ. ಅಪ್ಪ ಅಲ್ಲಾಹು ಅಕ್ಬರ್ ಅಂತಾರೆ. ಅದಕ್ಕೆ ಅವ್ರು ಕೇಳ್ತಾರೆ ಮನೆಯಿಂದಲೇ ಬರುವಂತಹ ಕುಮ್ಮಕ್ಕ ಇದು ಅಂತ. ಅದನ್ನೇ ಹೇಳ್ತಾ ಇರೋದು ಮೇಡಮ್. ಒಂದ್ ನಿಮಿಷ ಹೇಳ್ತೀನಿ. ಇಲ್ಲಿ ನೀವು ಹೇಳ್ತಾ ಇದ್ದೀರಾ ತಂದೆ ಮತ್ತೆ ತಾಯಿಯಲ್ಲಿ ಏನು ವ್ಯತ್ಯಾಸ ಇದೆ ಅಂತ ಇಲ್ಲೇ ಗೊತ್ತಾಗುತ್ತೆ. ತಂದೆ ಏನಾಗುತ್ತೆ, ದುಡ್ದುಬಿಟ್ಟು ತಂದು ಹಾಕ್ತಾನೆ. ತಾಯಿ ಬಂದ್ಬಿಟ್ಟು ಮನೆಯಲ್ಲಿ ಇಟ್ಕೊಂಡು ಅವ್ರನ್ನ ನಮ್ಮ ಭಾರತದ ಸಂಸ್ಕೃತಿ ಮತ್ತೆ ನಾವು ಇರುವಂತ ಯಾವುದೇ ಧರ್ಮದಲ್ಲಿ ಇರಲಿ ಅದನ್ನ ಕಲ್ಸ್ಕೊಡ್ತಾರೆ. ಆ ತಾಯಿ ಅನ್ನೋರು ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ಸೇಫ್ ಆಗಿ ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ನೀವು ಆ ರೀತಿ ಹೋಗ್ಬೇಡಿ. ನೀವು ಒಂದ್ ನಿಮಿಷ ಆ ರೀತಿ ಹೋಗ್ಬೇಡಿ. ನೀವು ಒಂದು ತಾಯಿ ಏನ್ ಕಲ್ಸ್ಕೊಡ್ತಾ ಇದಾರೆ ಅಂದ್ರೆ, ನೀನ್ ಮಾಡಿರೋದು ಅದು ಓಪನ್ ಆಗಿ ಹೇಳಕ್ಕಾಗಲ್ಲ. ನಾನು ಹೇಳ್ತಾ ಇರೋದು ಪ್ರತಿಯೊಂದು ಕಾಲಲ್ಲೇ ಹೋಗಲ್ಲ. ಅಲ್ಲಿ ಮನೆಗೆ ಬಂದಾಗ ಮಗುಗೆ ಏನ್ ಅದಕ್ಕೆ ಬುದ್ಧಿವಾದ ಹೇಳಬೇಕು, ಆ ಬುದ್ಧಿವಾದನ ಹೇಳ್ತಾರೆ ತಾಯಿ. ನಾನು ಸಿಂಪಲ್ ಆಗಿ ನಿಮ್ಗೆ ಹೇಳ್ತಾ ಇರೋದು ಒಂದೇ ಒಂದು ಮಾತು ಮೇಡಮ್. ಒಂದ್ ನಿಮಿಷ ಹೇಳ್ತಾ ಇದ್ದೀನಿ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿ ಅಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.